ವಾರಿಣ ಹೃತಗಂಧ ಭೂ ಸಲಿಲತ್ವಾಯ ಕಲ್ಪತೆ ಸಲಿಲಂ ತದ್ ಹೃತರಸಂ ಜ್ಯೋತಿಷ್ಟ್ವಾಯ ಉಪಕಲ್ಪತೆ. ಮುಂದೆ ಏನೇನಾಗ್ತದೆ, ಪ್ರಳಯ ಆಗೋದು ಹೇಗೆ, ಪ್ರಳಯದ ಅನೇಕ ಹಂತಗಳು ಹೇಗೆ, ಪೃಥ್ವಿಯ ಗಂಧಗುಣ ಇದೆಯಲ್ಲ ಅದನ್ನ ನೀರು ತನ್ನೊಳಗೆ ಸೇರ್ಕೋತದೆ, ಮತ್ತೆ ಆ ಪೃಥ್ವಿ ಜಲದಲ್ಲಿ ಹೋಗಿ ಲೀನ ಆಗಿಬಿಡ್ತದೆ. ಯಾಕಂದ್ರೆ ಅಗ್ನಿ ಪೃಥ್ವಿ ಅಂತ ತೈತ್ತರೀಯ ಉಪನಿಷತ್ತು ಹೇಳಿದೆ, ನೀರಿನಿಂದಲೇ ಭೂಮಿ ಹುಟ್ಟಿರ್ತದೆ. ಆಮೇಲೆ ಜಲದ ರಸಗುಣ ಇದೆಯಲ್ಲ ಅದನ್ನ ತೇಜಸ್ಸು ತನ್ನ ಕಡೆ ಆಕೃಷ್ಟ ಮಾಡ್ಕೋತದೆ. ಆ ಜಲ ಮತ್ತೆ ಆ ಜಲ ಹೋಗಿ ತೇಜಸ್ಸಿನಲ್ಲಿ ಸೇರಿಬಿಡ್ತದೆ. ಅಗ್ನೇಯರಾಪಹ ಅಂತದೆ, ಎಲ್ಲಿಂದ ಹುಟ್ಟಿರ್ತದ ಅಲ್ಲೇ ಹೋಗಿ ಸೇರ್ಕೋತದೆ. ಇವು ಕೆಲವು ಭೌತಿಕ ಕ್ರಿಯೆಗಳು ಹೌದು. ಮತ್ತೆ ಇದಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳು ತಮ್ಮ ಮೂರು ತಮಗೆ ಕಾರಣೀಭೂತರಾದ ದೇವತೆಗಳಲ್ಲಿ ಹೋಗಿ ಸೇರ್ಕೊಳ್ಳುವುದು ಹೌದು. ಇದನ್ನು ಬೇರೆ ಕಡೆ ಎಲ್ಲ ವರ್ಣನೆ ಮಾಡಿದ್ದಾರೆ. ವಾಯೋರಗ್ನಿ ಅಂತ ತೈತ್ರೀಯ ಉಪನಿಷತ್ತಿನಲ್ಲಿದೆ. ಅದಕ್ಕೆ ಆ ತೇಜಸ್ಸಿನ ರೂಪವನ್ನ ವಾಯು ತನ್ನ ಕಡೆ ಆಕರ್ಷಣೆ ಮಾಡ್ಕೋತದೆ. ಮತ್ತೆ ತೇಜಸ್ಸು ವಾಯುವಿನಲ್ಲಿ ಲೀನ ಆಗ್ತದೆ. ವಾಯುವಿನ ಗುಣ ಸ್ಪರ್ಶ ಅದನ್ನು ಆಕಾಶ ತಗೊಂಡು ಹೋಗ್ತದೆ. ಆಗ ವಾಯು ಆಕಾಶದಲ್ಲಿ ಲೀನಾಗಿಬಿಡ್ತದೆ. ಆಕಾಶದ ಒಂದು ಶಬ್ದ ಗುಣ ಅದನ್ನ ಅಹಂಕಾರ ಇತ್ಯಾದಿ ತತ್ವಗಳಿವೆ, ಅಹಂಕಾರ ಮಹತ್ತತ್ವ ಇತ್ಯಾದಿ ತತ್ವಗಳು, ಅದನ್ನೆಲ್ಲ ಪ್ರಳಯ ರೂಪನಾದ ಪರಮಾತ್ಮ ಕಾಲಾತ್ಮನ ಹೃತ ಗುಣಂ, ಪ್ರಳಯ ಮಾಡ್ಲಿಕ್ಕಾಗಿ ಎಲ್ಲವನ್ನೂ ನುಂಗಲಿಕ್ಕಾಗಿ ಅವನು ನಿಂತಿರ್ತಾನೆ. ಅವನಲ್ಲಿ ಹೋಗಿ ಎಲ್ಲವೂ ಕೂಡ ಸೇರ್ಕೊಂಡು ಬಿಡ್ತದೆ. ಆಕಾಶ ಬುದ್ಧಿ ತತ್ವದಲ್ಲಿ ಹೋಗಿ ಲೀನ ಆಗಿಬಿಡ್ತದೆ. ಮುಂದೆ ಇದೇ ಸಂದರ್ಭದಲ್ಲಿ ಇಂದ್ರಿಯಾಣಿ ಮನೋಬುದ್ಧಿ ಸಹ ವೈಕಾರಿಕೈರ್ನೃಪ, ಈ ಸಾತ್ವಿಕ ಅಹಂಕಾರ, ತೈಜಸ ಅಹಂಕಾರ ಅಂತ ಹೀಗೆಲ್ಲ ಮೂರು, ರಾಜಸ ಅಹಂಕಾರ ಅಂತ ಮೂರು ಅಹಂಕಾರಗಳೇನಿವೆ, ಅದರಲ್ಲಿ ತೈಜಸ ಅಹಂಕಾರದಿಂದ ಹುಟ್ಟಿದ್ದೇ ಇಂದ್ರಿಯಗಳು. ಅವು ಹೋಗಿ ಬುದ್ಧಿಯಲ್ಲಿ ಸೇರ್ಕೋತವೆ. ಇದು ಕೂಡ ದೇವತೆಗಳಿಗೂ ಸಂಬಂಧಪಟ್ಟದ್ದು. ಬುದ್ಧಿ ತೈಜಸ ಅಹಂಕಾರದಲ್ಲಿ, ವೈಕಾರಿಕ ಅಹಂಕಾರದ ಕಾರ್ಯವಾದಂತಹ ಇಂದ್ರಿಯ ದೇವತೆಗಳು ಮತ್ತು ಮನಸ್ಸು ಇವೆಲ್ಲ ವೈಕಾರಿಕ ಅಹಂಕಾರದಲ್ಲಿ ಲೀನ ಆಗ್ತಾರೆ. ಮುಂದೆ ಮಹತ್ತತ್ವಾಭಿಮಾನಿಯಾದ ಬ್ರಹ್ಮನಲ್ಲಿ ಆ ಮೂರು ವಿಧ ಅಹಂಕಾರಗಳು ಲೀನ ಆಗಿಬಿಡ್ತವೆ. ಬ್ರಹ್ಮ ಸ್ವಗುಣೈ ಅಹಮಾತ್ಮನೇ, ಆ ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮ ಪರಮಾತ್ಮನಲ್ಲಿ ಲೀನ ಆಗಿಬಿಡ್ತಾನೆ. ಇಷ್ಟನ್ನೆಲ್ಲ ನಿನಗೆ ನಾನು ವರ್ಣನೆ ಮಾಡಿದ್ದೀನಿ. ತ್ರಿವರ್ಣ ವರ್ಣಿತಾಸ್ಮಾಭಿ ಕಿಂಭೂಯ ಶ್ರೋತುಮಿಚ್ಛತಿ. ಇದು ಭಗವಂತನ ಇಚ್ಛೆನೂ ಹೌದು. ಇಚ್ಛೆಯನ್ನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ, ಜಡ ಪ್ರಕೃತಿಯ ವೈಭವವನ್ನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ. ಎರಡನ್ನೂ ನಿನಗೆ ಹೇಳಿದ್ದೇನೆ. ಮುಂದೇನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತೀಯ ಅದನ್ನು ಹೇಳು. ಇಲ್ಲಿ ಏಷ ಮಾಯಾ ಭಗವತಃ ಸೃಷ್ಟಿ ಸ್ಥಿತ್ಯಂತಕಾರಿಣಿ ತ್ರಿವರ್ಣ, ಈ ಮಾಯೆ ಮೂರು ಬಣ್ಣದ್ದು ಅಂತ ಇಲ್ಲೊಂದ್ ಕಡೆ ವರ್ಣನೆ ಇದೆ. ಅದೇನು ಹಾಗೆ ಮೂರು ಬಣ್ಣವುಳ್ಳದ್ದು ಅಂದ್ರೆ ಏನರ್ಥ ಅದಕ್ಕೆ? ತ್ರಿವರ್ಣ ವರ್ಣಾದುಕ್ತ ತ್ರಿಗುಣಾನಾಂ ಹರೇರ್ಮತಿ. ಈ ಹರಿಯ ಇಚ್ಛೆ ತ್ರಿವರ್ಣ. ಯಾಕೆಂತಂದ್ರೆ ಅಲ್ಲಿ ವರ್ಣ ಅಂತಂದ್ರೆ ವರ್ಣ ಅಂತ ಅರ್ಥ. ವರ್ಣ ಅಂದ್ರೆ ಎರಡು ಅಕ್ಷರಗಳು. ಅದರ ಅರ್ಥ ಏನು ಅಂತಂದ್ರೆ ವರ್ಣ ಮಾಡೋದು. ವರ್ಣ ಮಾಡೋದು ಅಂದ್ರೆ ತಗೊಳ್ಳೋದು ಅಂತ ಅರ್ಥ. ತನ್ನ ಕಡೆ ಎಳ್ಕೊಳ್ಳೋದು. ಕೆಲವು ವಸ್ತುಗಳನ್ನ ಒಂದು ಚೀಲದಲ್ಲಿ ಹಾಕಿಟ್ಕೊಂಡಿರುವಂತೆ ಮೂರು ಗುಣಗಳನ್ನು ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ ಪರಮಾತ್ಮ. ಬೇಕಾದಾಗ ಹೊರಗೆ ತಂದು ಸೃಷ್ಟಿ ಮಾಡ್ತಾನೆ, ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಅದಕ್ಕಾಗಿ ಮೂರು ಗುಣಗಳನ್ನು ವರ್ಣ ಮಾಡಿರುವುದರಿಂದ ತ್ರಿವರ್ಣ ವರ್ಣ ರುಕ್ತ, ಅದಕ್ಕಾಗಿ ಅದನ್ನು ತ್ರಿವರ್ಣ ಅಂತ ಕರೀತಾರೆ. ಮತ್ತೆ ಈ ಪ್ರಕೃತಿಯೂ ಕೂಡ, ಜಡ ಪ್ರಕೃತಿಯೂ ಕೂಡ ತ್ರಿಗುಣ ಅಂತ ಕರೆಸ್ಕೊಂಡಿದೆ. ಅದು ತ್ರಿವರ್ಣ. ಯಾಕೆ ತ್ರಿವರ್ಣ ಅಂತಂದ್ರೆ ಆ ಜಡ ಪ್ರಕೃತಿಯಲ್ಲಂತೂ ಸತ್ವರದ ಸಮಸ್ಯೆ ಗುಣಗಳೇ ಇವೆ, ಅದರದೇ ಲಕ್ಷಣಗಳು. ಆದ್ರಿಂದ ಜಡ ಪ್ರಕೃತಿಗೂ ಕೂಡ ತ್ರಿವರ್ಣ ಅಂತ ಹೆಸರಿದೆ. ಮತ್ತೆ ಲಕ್ಷ್ಮೀದೇವಿಗೂ ಕೂಡ ತ್ರಿವರ್ಣ ಅಂತ ಹೆಸರಿದ್ದೇ ಇದೆ. ಅವಳ್ಯಾಕೆ ತ್ರಿವರ್ಣ ಅಂದ್ರೆ ಜಡ ಪ್ರಕೃತಿಗೆ ಅಭಿಮಾನಿನಿ. ಆದ್ದರಿಂದ ಪರಮಾತ್ಮ ಇಚ್ಛೆಗೂ ಮಾಯಾ ಅಂತ ಕರೀತಾರಲ್ಲ, ಅದು ತ್ರಿವರ್ಣ. ಯಾಕೆ ಅಂತಂದ್ರೆ ವಸ್ತುತಃ ಅದಕ್ಕೆ ಈ ಭೌತಿಕ ಗುಣಗಳಿಲ್ಲ. ಭೌತಿಕ ಗುಣಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರೋದ್ರಿಂದ ಮಾತ್ರ ಅದು ತ್ರಿವರ್ಣ. ಇದರಲ್ಲಿ ತತ್ರ ಪ್ರಕೃತಿ ಸ್ಥಾರ್ಯ ತಾರಕಾತು ಹರೇರ್ಮತಿ. ನಾವು ದಾಟಬೇಕಾಗಿರೋದು ಯಾವುದನ್ನ? ಪ್ರಕೃತಿಯನ್ನು ದಾಟಬೇಕಾಗಿದೆ. ಪ್ರಕೃತಿಯನ್ನು ದಾಟಿ ಮುಂದೆ ಮುಕ್ತರಾಗಬೇಕಾಗಿದೆ. ದಾಟಿಸಬೇಕಾದದ್ದು ಯಾವುದು ಅಂದ್ರೆ ಭಗವಂತನ ಮತಿ. ಉಭಯಂ ವಿಷ್ಣು ಮಾಯೋಕ್ತಂ ಜ್ಞಾತವ್ಯಂ ಉಭಯಂ ತಥಾ. ಇವೆರಡಕ್ಕೂ ಕೂಡ ವಿಷ್ಣು ಮಾಯಾ ಅಂತ
ಇಲ್ಲಿ ಈ ತಾರಕಾತು ಹರೇರ್ ಮತಿ ಅಂತ ಬಂತಲ್ಲ, ಇದಕ್ಕೆ ಹೊಂದ್ಕೊಂಡು ಭಾಗವತ ತಾತ್ಪರ್ಯದಲ್ಲೇ 2ನೇ ಸ್ಕಂದದಲ್ಲಿ ಒಂದು ಮಾತಿದೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಿ ವಿನಾತಾಂ ನಹಿ ಕಿಂಚನ ದ್ವಿತೀಯ ಪ್ರಕೃತಿ ಪ್ರೋಕ್ತ ತದ್ರೂಪಾಹಿ ಗುಣಾಶ್ರಯ ಅಂತ ಆ ಮಾತು. ಅದೇನು ಅಂತಂದ್ರೆ, ನಮಗೆ ಮೂಲತಃ ನಮಗೆ ಈ ಶರೀರ ಇಲ್ಲ. ನಮಗಿರೋದು ಯಾವುದು? ಅನಾದಿ ಕಾಲದಿಂದ ನಮಗಿರೋದು ಸ್ವರೂಪ ಶರೀರ, ಅದರ ಮೇಲೆ ಲಿಂಗ ಶರೀರ. ಅನಿರುದ್ಧ ಶರೀರವೂ ಕೂಡ ಅನಾದಿ ಕಾಲದಿಂದ ಇಲ್ಲ. ಅದು ನಾವು ಈ ಸೃಷ್ಟಿಗೆ ಬರುವಾಗ ಬಂದದ್ದಷ್ಟೇ. ಪರಮಾತ್ಮನ ಮುಷ್ಟಿಯಿಂದ ಹೊರಗೆ ಬಂದಾಗ ನಮಗೆ ಮೊದಲು ಅನಿರುದ್ಧ ಶರೀರವನ್ನು ತೊಡಿಸಿ ಕಳಿಸಿದ. ಅದಾದ್ಮೇಲೆ ತಂದೆ ತಾಯಿಯಿಂದ ಬಂದದ್ದು ಈ ಭೌತಿಕ ಶರೀರ. ಹೀಗೆ ಅನಾದಿ ಕಾಲದಿಂದ ನಮಗಿದ್ದದ್ದು ಸ್ವರೂಪ ಶರೀರ ಮತ್ತು ಲಿಂಗ ಶರೀರ ಮಾತ್ರ. ಆ ಕೊನೆ ಕಾಲದವರೆಗೂ ಇರೋದು ಮತ್ತು ಸ್ವರೂಪ ಶರೀರ ಮಾತ್ರ. ಲಿಂಗ ದೇಹವು ಮುಕ್ತಿಗೆ ಹೋಗುವಾಗ ಹೋಗ್ತದೆ. ನಮಗೆ ಈ ಅನಿರುದ್ಧ ಶರೀರವಾಗಲಿ ಭೌತಿಕ ಶರೀರವಾಗಲಿ ಮೂಲತಃ ಇಲ್ಲ. ಅಶರೀರರು ನಾವು. ಆದರೂ ನಮಗೆ ಶರೀರವನ್ನು ಕೊಟ್ಟಿದ್ದಾರಲ್ಲ, ಯಾರು ಕೊಟ್ಟಿದ್ದಾರೆ? ಈಶ್ವರೇಚ್ಛಾ ಪ್ರಾಥಮಿಕಿ. ಇದಕ್ಕೆಲ್ಲದೂ ಕೂಡ ಈಶ್ವರೇಚ್ಛಾನೇ ಕಾರಣ. ಭಗವಂತನ ಇಚ್ಛೆಯಿಂದಲೇ ಇಷ್ಟೆಲ್ಲ ಅನೇಕ ಥರದ ಶರೀರಗಳನ್ನು ನಾವು ತೊಟ್ಟು ಈ ಸಂಸಾರದಲ್ಲಿ ಇದ್ದೇವೆ. ದ್ವಿತೀಯ ಪ್ರಕೃತಿ ಪ್ರೋಕ್ತ. ಪರಮಾತ್ಮನ ಇಚ್ಛೆಗೆ ಮೊದಲನೇ ಸ್ಥಾನ. 2ನೇ ಸ್ಥಾನ ಯಾವುದು ಅಂತಂದ್ರೆ ಪ್ರಕೃತಿ, ಜಡ ಪ್ರಕೃತಿ ಮತ್ತು ಅದಕ್ಕೆ ಅಭಿಮಾನಿಯಾದಂಥ ಲಕ್ಷ್ಮಿ, ಇವರಿಬ್ಬರು ಕೂಡ 2ನೇ ಕಾರಣರು ನಮಗೆ ಈ ಎಲ್ಲಾ ಶರೀರಗಳು ಬರಲಿಕ್ಕೆ. ತದ್ರೂಪಾಹಿ ಗುಣಾಶ್ರಯ. ಆ ಪ್ರಕೃತಿಯ 3 ರೂಪಗಳೇ ಸತ್ವ ರಜಸ್ತಮಸ್ ಅನ್ನುವ 3 ಗುಣಗಳು ಅಂತ ಹೀಗೆ ಅಲ್ಲಿ ಒಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ರಾಜ ಮತ್ತೆ ಕೇಳಿದ, ಯಥೈತಾಂ ಐಶ್ವರ್ಯಂ ಮಾಯಾಂ ದುಸ್ತರಾಂ ಅಕೃತಾತ್ಮಭಿಃ ತರಂತ್ಯಂಜಃ ಸ್ಥೂಲಧಿಯ ಮಹರ್ಷ ಇದಮುಚ್ಯತಾಂ. ಆಯ್ತು, ದೊಡ್ಡ ದೊಡ್ಡ ಜ್ಞಾನಿಗಳ ಕಥೆಯನ್ನೆಲ್ಲ ಈ ತನಕ ಹೇಳಿದ್ರೆ, ಅಜ್ಞಾನಿಗಳಾದವರು ಪಾಮರರು ಕೂಡ ನಾವು ಆ ಬಂಧಕ ಪ್ರಕೃತಿಯನ್ನು ದಾಟಬೇಕಾಗಿದೆ. ಅದನ್ನೊಂದು ಸ್ವಲ್ಪ ಹೇಳಿ. ಆವಾಗ ಪ್ರಬುದ್ಧ ಅನ್ನುವ ಮುನಿಗಳು ಅದನ್ನ ಹೇಳಿ ತೊಡಗಿದ್ರು. ಏನು ಪ್ರಬುದ್ಧ ಅಂತಂದ್ರೆ, ಶಬ್ದದ ಅರ್ಥ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬುದ್ಧ ಅಂದ್ರೆ ಜ್ಞಾನವನ್ನು ಪಡೆದವನು ಅಂತ ಅರ್ಥ, ಎಚ್ಚರವನ್ನು ಪಡ್ಕೊಂಡವನು ಅಂತ ಅರ್ಥ. ಪ್ರಬೋಧ ಅಂತಂದ್ರು, ಪ್ರಬುದ್ಧ ಅಂತಂದ್ರು ಎಲ್ಲ ಅರ್ಥನೂ ಒಂದೇ. ಪ್ರಬುದ್ಧ ಅನ್ನುವ ಮುನಿಗಳು ಈ ಮುಂದಿನಂತೆ ಹೇಳಲಿಕ್ಕೆ ತೊಡಗಿದ್ರು. ಈ ನಾವು ಏನನ್ನು ಕಲಿಬೇಕು ಈ ಜಗತ್ತಿನಲ್ಲಿ? ಒಂದು ಪಾಠವನ್ನು ಅವರು ತೋರಿಸ್ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಪಶ್ಯೇತ್ ಪಾಕ ವಿಪರ್ಯಾಸಂ ಮಿಥುನಿ ಚಾರಿಣಾಂ ನೃಣಾಂ. ಈ ಜಗತ್ತಿನಲ್ಲಿ ಒಂದು ಪಾಕ ನಡೆದಿದೆ. ಆ ಪಾಕವನ್ನು ನೋಡಬೇಕು ಅಂತ ಅವರು ಅದನ್ನ ವರ್ಣಿಸ್ತಾರೆ. ಏನು? ದುಃಖ ಪರಿಹಾರ ಆಗ್ಬೇಕು ನಮ್ಗೆಲ್ರಿಗೂ, ಮತ್ತೆ ಸುಖದ ಪ್ರಾಪ್ತಿ ಆಗ್ಬೇಕು. ಅದಕ್ಕಾಗಿ ಅನೇಕ ತರದ ಪ್ರಯತ್ನಗಳನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಮಾಡುವಾಗ ನಾವು ಏಕಾಂಗಿಗಳಾಗಿಲ್ಲ. ಸ್ತ್ರೀ ಪುರುಷರು ಯಾವತ್ತೂ ಕೂಡ ಜೊತೆಯಾಗಿದ್ದಾರೆ. ಅವರು ವಿಷಯ ಲೋಲುಪರಾಗಿ ಏನಾದರೂ ಬದುಕಿದ್ರೆ ಅದಕ್ಕೆ ವಿಪರೀತವಾದಂತಹ ಒಂದು ಫಲವನ್ನು ಪಡ್ಕೋತಾರೆ. ಮತ್ತೆ ಸ್ವಲ್ಪ ಎಚ್ಚೆತ್ತುಕೊಂಡು ಬದುಕಿದ್ರೆ, ಜಾಗೃತರಾಗಿ ಬದುಕಿದ್ರೆ ಅದರಿಂದ ಸುಖ ಪಡ್ಕೋತಾರೆ, ಶಾಶ್ವತವಾದ ಶಾಂತಿಯನ್ನು ಪಡ್ಕೋತಾರೆ. ಇದನ್ನು ನೋಡಿ ನಾವೆಲ್ಲೂ ತಿಳ್ಕೋಬೇಕು. ನಮ್ಮನ್ನು ನೋಡಿಯೂ ನಾವು ತಿಳ್ಕೋಬೇಕು, ಇನ್ನೊಬ್ಬರನ್ನು ನೋಡಿಯೂ ನಾವು ತಿಳ್ಕೋಬೇಕು ಅಂತ ಅಲ್ಲಿ ಅದನ್ನು ವರ್ಣಿಸ್ತಾರೆ. ಈ ವಿಪರ್ಯಾಸ, ನಾವು ಯಾವತ್ತು ಎಚ್ಚರಿಕೆಡಿಗಳಾಗಿ ಬದುಕಿದ್ರೆ ಅದರಿಂದ ಏನಾಗ್ತದೆ, ಮತ್ತೆ ಎಚ್ಚರ ಇಟ್ಕೊಂಡು ಬದುಕಿದ್ರೆ ಅದೇನಾಗ್ತದೆ, ಇದನ್ನೆಲ್ಲವನ್ನು ನೋಡಬೇಕು. ಪಾಕ ವಿಪರ್ಯಾಸೋ ನಾಮ ಕರ್ಮ ಫಲ ವೈಪರೀತ್ಯಂ. ವಿಜಯಧ್ವಜಿ ವ್ಯಾಖ್ಯಾನದಿಂದ ಹಾಗೆ ವರ್ಣನೆ ಮಾಡ್ತಾರೆ. ಕರ್ಮಗಳ ಫಲ ಹೀಗೆ ಬಹಳ ವಿಭಿನ್ನವಾಗಿ ಕಾರ್ಯ ಮಾಡ್ತಾವಲ್ಲ, ಇದಕ್ಕೆ ಪಾಕ ವೈಪರೀತ್ಯ ಅಂತ ಕರೀತಾರೆ, ಪಾಕ ವಿಪರ್ಯಾಸ ಅಂತ ಕರೀತಾರೆ. ಇದನ್ನೇ ನಾವು ನೋಡ್ಬೇಕಾಗಿದೆ. ಮತ್ತೊಂದು ಸಮಸ್ಯೆ ಏನಾಗ್ತದೆ ಅಂತಂದ್ರೆ, ವಿಪರ್ಯಾಸ. ಸುಖ ಬರಬೇಕು ಅಂತ ಪ್ರಯತ್ನ ಪಡ್ತಿದ್ದೀವಿ, ಅದರಿಂದ ಸುಖ ಬರ್ತಿಲ್ಲ. ನಾವು ಎಚ್ಚರ ಇಟ್ಕೊಂಡು ಬದುಕಿದ್ರೆ ಅದರಿಂದ ಸ್ವಲ್ಪ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಜೀವಮಾನದಲ್ಲಿ. ಎಚ್ಚರ ತಪ್ಪಿ ಬದುಕಿದ್ರೆ ಅಕಲ್ಯಾಣವೇ, ಅದು ಒಂದು. ಇನ್ನೊಂದು, ಭೌತಿಕ ಜಗತ್ತಿನಲ್ಲಿ ಸುಖ ಬರಬೇಕು ಅಂತ ಪ್ರಯತ್ನ ಪಡ್ತಿದ್ದೀವಲ್ಲ, ಅದಕ್ಕೆ ಪ್ರತಿಯಾಗಿ ಸುಖ ಬರ್ತಿಲ್ಲ, ದುಃಖ ಬರ್ತದೆ. ಇನ್ನು ದುಃಖ ಪರಿಹಾರ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀವಿ, ಆ ಪ್ರಯತ್ನವೂ ಫಲ ಕೊಡ್ತಿಲ್ಲ. ಹೀಗೆ ಈ ಎಲ್ಲಾ ಪ್ರಯತ್ನಗಳು ಕೂಡ ನಮ್ಮ ಪ್ರಯತ್ನಗಳು ವಿಫಲ ಆಗ್ತಾ ಇವೆ. ಇದನ್ನು ನೋಡಿ ನಾವು ಯಾವತ್ತೂ ಕಲಿಯಬೇಕು. ಮಿಥುನಿ ಚಾರಿಣಾಂ ನೃಣಾಂ ಅಂತ ಅದರ ವರ್ಣನ ಇದೆ. ಇಲ್ಲಿ
ಮನುಷ್ಯರು ಮಿಥುನೀಚಾರಿಗಳಾಗಿದ್ದಾರೆ, ಹೀಗೆ ಭಿನ್ನ ಭಿನ್ನರಾಗಿ ಅವರು ಸ್ತ್ರೀ ಪುರುಷರು ಮೊದಲಾದವರು ಬಂದಿದ್ದಾರೆ ಅಂತ ಬಂತು. ಈ ಮಿಥುನೀಚಾರಿಗಳು ಅಂತ ಅನ್ನೋದಕ್ಕೆ ಇಲ್ಲೊಂದು ವರ್ಣನೆ ಇದೆ. ಏನು ವರ್ಣನೆ ಅದು ಅಂತಂದ್ರೆ, ದೇವ ಸಜಾಯ ಮುಚ್ಚಂತೆ ಮಾನುಷ ಉಭಯಾತ್ಮಕಾ ವಿಜಾಯ ಏವ ಯೋಗೀಶಾಹ ತೇಷಾಂ ಯಾಯೇವ ಯೋಗ್ಯತಾ ತಥಾ ತಥೈವ ಮುಚ್ಚಂತೆ ನಾಣ್ಯಥಾತು ಕಥಂಚನ. ಈ ನಾವು ಹೀಗೆಲ್ಲ ಬದುಕ್ತಾ ಇದ್ದೀವಲ್ಲ, ನಾವು ಎಲ್ಲರೂ ಕೂಡ ಇಲ್ಲಿ ನಾವೆಲ್ಲರೂ ಕೂಡ ಗೃಹಸ್ಥರೇ ಆಗಿ ಬದುಕಬೇಕು ಅಥವಾ ಎಲ್ಲರೂ ಸನ್ಯಾಸಿಗಳಾಗಿ ಬದುಕಬೇಕು ಅಂತಲ್ಲ. ಗಂಡು ಹೆಣ್ಣು ಇಬ್ರು ಜೊತೆಯಾಗಿ ಬದುಕ್ತಾ ಇದ್ದಾರೆ, ಆ ಮೂಲಕ ನಾನಾ ಥರದ ದುಃಖಗಳಿಗೆ ಈಡಾಗಿದ್ದಾರೆ ಅಂತ ಬಂತಲ್ಲ. ಅಂದ ಮಾತ್ರಕ್ಕೆ ಗಂಡು ಹೆಣ್ಣುಗಳು ಜೊತೆಯಾಗಿ ಹೂಡುವ ಸಂಸಾರ ಏನಿದೆ ಅದು ಯಾವತ್ತೂ ನಮಗೆ ಭ್ರಂಶಕ್ಕೆ ಕಾರಣ, ಅದು ಅಪಾಯಕ್ಕೆ ಕಾರಣ ಅಂತ ಏನಿಲ್ಲ. ಅದಕ್ಕೊಂದು ಸ್ಪಷ್ಟೀಕರಣವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅದೇನು ಸ್ಪಷ್ಟೀಕರಣ ಅಂತಂದ್ರೆ, ದೇವಾಹ ಸಜಾಯಾಹ ಮುಚ್ಚಂತೆ, ಯಾವತ್ತೂ ಕೂಡ ದೇವತೆಗಳು ಸಪತ್ನೀಕರಾಗಿಯೇ ಸಾಧನೆ ಮಾಡ್ತಾರೆ ಮತ್ತು ಸಪತ್ನೀಕರಾಗಿಯೇ ಮುಕ್ತಿಗೆ ಹೋಗ್ತಾರೆ. ಎಲ್ಲಾ ದೇವತೆಗಳು ಕೂಡ ದೇವ ಋಷಿ ಪಿತೃಪಾಹ ನರಾಹ ಅಂತಿದ್ದಾರಲ್ಲ, ಅಲ್ಲೆಲ್ಲ ಅನೇಕ ಜನರು ದೇವತೆಗಳು ಮತ್ತು ಕೆಲವರೆಲ್ಲ ಯಾವತ್ತೂ ಸಪತ್ನೀಕರಾಗಿ ಸಾಧನೆ ಮಾಡ್ತಾರೆ. ಸಪತ್ನೀಕರಾಗಿ ಸಾಧನೆ ಮಾಡಿ ಸಪತ್ನೀಕರಾಗಿಯೇ ಮುಕ್ತಿಗೆ ಹೋಗ್ತಾರೆ. ಮತ್ತೆ ಮಾನುಷಾಹ ಉಭಯಾತ್ಮಕ, ಮನುಷ್ಯರಲ್ಲಿ ಎರಡೂ ತರ ಇದ್ದಾರೆ. ಸಪತ್ನೀಕರಾಗಿ ಸಾಧನೆ ಮಾಡುವವರು, ಪತ್ನಿ ರಹಿತರಾಗಿ ಸಾಧನೆ ಮಾಡಿದವರು ಅಂತ ಎರಡು ವರ್ಗದವರಿದ್ದಾರೆ. ವಿಜಾಯ ಏವ ಯೋಗೀಶಾಹ, ದೇವ ಋಷಿ ಅಂತಿದೆಯಲ್ಲ, ಆ ಋಷಿಗಳಲ್ಲಿ ಎಲ್ಲರೂ ಅಲ್ಲ, ಕೆಲವರು ಈ ಸನಂದನ ಮೊದಲಾದಂತಹ ಕೆಲವರು ಮಾತ್ರ ಅವರು ಪತ್ನಿ ರಹಿತರಾಗಿ ಸಾಧನೆ ಮಾಡ್ತಾರೆ, ಮತ್ತೆ ಪತ್ನಿ ರಹಿತರಾಗಿ ಅವರು ಮುಕ್ತಿಗೆ ಹೋಗ್ತಾರೆ. ಮತ್ ಹೀಗೆ ಮೂರು ಥರದ ವ್ಯವಸ್ಥೆ ಇದೆ. ಯಾರ್ಯಾರಿಗೆ ಹೇಗೆ ಹೇಗೆ ಯೋಗ್ಯತೆ ಇದೆಯೋ ಹಾಗಾಗಿ ಸಾಧನೆ ಮಾಡ್ತಾರೆ, ಹಾಗಾಗಿ ಮುಕ್ತಿಗೆ ಹೋಗ್ತಾರೆ. ಆದ್ರಿಂದ ಅದಕ್ಕೆ ವಿಪರೀತವಾಗಿ ಅವರು ವರ್ತನೆ ಮಾಡಬಾರದು, ಮತ್ತೆ ಮಾಡಿದ್ರಿಂದ ಅವ್ರಿಗೆ ಫಲನೂ ಸಿಗೋದಿಲ್ಲ. ಇಲ್ಲಿ ಈ ಮಾತೇನು ಬಂದಿದೆಯಲ್ಲ, ದೇವತೆಗಳು ಯಾವತ್ತು ಸಪತ್ನೀಕರಾಗಿ ಸಾಧನೆ ಮಾಡ್ತಾರೆ ಮತ್ತೆ ಸಪತ್ನೀಕರಾಗಿಯೇ ಮುಕ್ತಿಗೆ ಹೋಗ್ತಾರೆ ಅಂತ, ಇದು ಅವರ ಮೂಲ ರೂಪಕ್ಕೆ ಸಂಬಂಧಪಟ್ಟದ್ದು. ಅವತಾರ ಮಾಡಿದಾಗ ಒಬ್ಬ ದೇವತೆ ಮೂಲ ರೂಪದಲ್ಲಿ ಸಪತ್ನೀಕರಾಗಿ ಸಾಧನೆ ಮಾಡ್ತಾನೆ. ಇಲ್ಲಿ ಬಂದು ಹುಟ್ಟಿದಾಗ ಅವನು ಸನ್ಯಾಸಿ ಆಗಿರಬಹುದು, ಅವನು ಇಲ್ಲಿ ಬಂದು ಸನ್ಯಾಸಿ ಆದಂತೆ ಒಂದು ಕೆಲವು ಕಾಲ ಆತ ಕಳೆಬಹುದು. ಅನೇಕ ಜನ ದೇವಾಂಶ ಸಂಭೂತರಾದಂತಹ ಸನ್ಯಾಸಿಗಳು ಮೊದಲಾದವರು ನಾವು ನೋಡೇ ಇರ್ತೇವೆ. ಅದರಿಂದ ಇದು ಅವತಾರ ರೂಪಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಒಟ್ಟಾರೆ ಅವರ ಸಾಧನೆಯ ಜೀವನ ಏನಿದೆಯಲ್ಲ, ಸಾಧನೆಯ ಜೀವಮಾನದಲ್ಲಿ ಅವರ ಮೂಲ ರೂಪ ಅಂತಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮಾತಿದೆ. ಆದ್ರಿಂದಲೇ ಈ ಸಂಸಾರ ಅಂದ್ರೆ ಏನಿದು, ಅನ್ಯಥಾ ಮೂಲ ರೂಪಕ್ಕಿಂತ ಭಿನ್ನವಾಗಿರೋದೇ ಸಂಸಾರ. ಯಾವತ್ತು ಒಂದೊಂದು ಬಾರಿ ಮೂಲ ರೂಪದಲ್ಲಿ ಪತ್ನಿ ರಹಿತನಾಗೇ ಸಾಧನೆ ಮಾಡಿ ಪತ್ನಿ ರಹಿತನಾಗೇ ಮುಕ್ತಿಯಲ್ಲಿ ಇರಬೇಕಾದದ್ದು ಅವನ ಯೋಗ್ಯತೆ ಇದ್ರು ಯಾವುದೋ ಪ್ರಾರಬ್ಧದಿಂದ ಇಲ್ಲಿ ಪತ್ನಿ ಜೊತೆಗಿರುವ ಪ್ರಸಂಗನೂ ಬರಬಹುದು. ಆವಾಗ ಅವನು ಸುಖನೂ ಪಡಬಹುದು, ದುಃಖನೂ ಪಡಬಹುದು, ಒದ್ದಾಡಬಹುದು. ಪ್ರಾರಬ್ಧ ಸರಿ ಇದ್ರೆ ಸುಖನೂ ಪಡಬಹುದು ಅದರಿಂದ. ಆದ್ರೆ ಅದೇನಂತ ಹೇಳಿಕ್ ಬರೋದಿಲ್ಲ. ಆದ್ರೆ ಮೂಲ ರೂಪದಲ್ಲಿ ಸಪತ್ನಿಕರಾದವರು ಕೂಡ ಇಲ್ಲಿ ಸನ್ಯಾಸಿಗಳಾಗಿ ಅವತರಿಸಬಹುದು ಅಥವಾ ಅವತಾರ ಮಾಡಿದಾಗ ಸನ್ಯಾಸಿಗಳಾಗಬಹುದು. ಆಮೇಲೆ ಮತ್ತೆ ಅವರು ಇದನ್ನೆಲ್ಲ ಕಳ್ಕೊಂಡು ಪತ್ನಿಯ ಜೊತೆಗೇನೆ ಹೋಗ್ತಾರೆ. ಅದರಿಂದಲೇ ಗಣೇಶ, ಸ್ಕಂದ ಮೊದಲಾದವರು ಅವರೂ ಕೂಡ ಸಪತ್ನೀಕರೇ. ತತ್ಸೂನು ಅಂತರಿಕ್ಷಸ್ಥಃ, ಗಣೇಶನ ಮಗನೂ ಕೂಡ ಒಬ್ಬ ಇದ್ದಾನೆ, ಅವನು ಅಂತರಿಕ್ಷದ ಅಭಿಮಾನಿ ಅಂತ. ಆಕಾಶ ಅಂತರಿಕ್ಷ ಸ್ವಲ್ಪ ಅಲ್ಲೇ ವ್ಯತ್ಯಾಸ ಇದೆ, ಅದನ್ನೆಲ್ಲ ಬೃಹದಾರಣ್ಯಕ ಭಾಷ್ಯದಲ್ಲಿ ವರ್ಣಿಸ್ತಾರೆ. ಆದ್ರಿಂದ ಗಣೇಶ, ಸುಬ್ರಹ್ಮಣ್ಯನನ್ನು ಹಿಡಿದು ಯಾವ ದೇವತೆಯೂ ಕೂಡ ಪತ್ನಿ ರಹಿತರಾಗಿ ಸಾಧನೆ ಮಾಡೋದಿಲ್ಲ, ಅವರೆಲ್ಲರೂ ಸಪತ್ನಿಕರಾಗಿಯೇ ಸಾಧನೆ ಮಾಡ್ತಾರೆ. ಇದನ್ನ ಅಲ್ಲಿ ತಿಳ್ಕೊಳ್ಬೇಕು. ಇದನ್ನೇ ಭಾಗವತ ತಾತ್ಪರ್ಯದಲ್ಲಿ ಹಿಂದೆ ಒಂದ್ ಕಡೆ ಹೇಳಿದ್ದಾರೆ. ಬ್ರಹ್ಮಾಜ್ಞ ಯಾಜ್ಞವಲ್ಕ್ಯಾದ್ಯಾ ಉಚ್ಯಂತೆ ಸ್ತ್ರೀ ಸಹಾಯಿನಃ ಬದ್ಧಂತೆ ಕೇಚನೈತೇಷಾಂ ವಿಶೇಷಂಚ ವಿದೋ ವಿದುಹು ಅಂತ. ಬ್ರಹ್ಮ ಮೊದಲಾದವರು, ಚತುರ್ಮುಖ ಬ್ರಹ್ಮನೇ ದೊಡ್ಡ ಜೀವ ಅವನು ಮತ್ತೆ ಯಾಜ್ಞವಲ್ಕ್ಯ ಮೊದಲಾದವರೆಲ್ಲರೂ ಕೂಡ ಮುಕ್ತಿ ಪಡ್ಕೋತಾರೆ. ಹೇಗೆ ಅಂದ್ರೆ ಸ್ತ್ರೀ ಸಹಾಯಿನ, ಸ್ತ್ರೀಯರ ಜೊತೆಗೆ ಸಾಧನೆ ಮಾಡಿ ಅವ್ರು ಮುಕ್ತಿ ಪಡ್ಕೋತಾರೆ. ಆದ್ರೆ ಕೆಲವರು ಆ ಸ್ತ್ರೀಯರ ಜೊತೆಗೆ ಸಾಧನೆ ಮಾಡ್ಲಿಕ್ಕೆ ಹೋಗಿ, ಅಂದ್ರೆ ಮೂಲತಃ ಬ್ರಹ್ಮಚಾರಿಗಳಾದವರು ಸ್ತ್ರೀಯರ ಸಂಪರ್ಕಕ್ಕೆ ಬಂದು ಬದ್ಧಂತೆ ಸಂಸಾರದ ಬಂಧನಕ್ಕೆ ಅವರು ಈಡಾಗಿ ಕ್ಲೇಶ ಪಡುವಂತ ಪ್ರಸಂಗನೂ ಇರ್ತದೆ. ಆಗ ಇದೆಲ್ಲ ಯಾರಿಗೆ ಗೊತ್ತಾಗಬೇಕು ಅಂದ್ರೆ ವಿಶೇಷಂಶ ವಿದೋ ವಿದುಹು, ಸ್ವರೂಪ ಗುರು ಇರ್ತಾನೆ, ಅವನು ನೀನು ಹೇಗೆ ವರ್ತನೆ ಮಾಡಬೇಕು, ಯಾವ ತರ ಸಾಧನೆ ಮಾಡಬೇಕು ಅನ್ನೋದನ್ನ ಅವನೇ ಹೇಳ್ತಾನೆ.
ಅದು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಚತುರ್ಮುಖ ಬ್ರಹ್ಮ ಆ ಪ್ರಿಯವ್ರತ ಮೊದಲಾದ ರಾಜರಿಗೆ ನೀವು ಹೀಗೆ ತಪಸ್ಸಿನ ಮಾರ್ಗ ಹಿಡಿಯೋದು ಸರಿಯಲ್ಲ, ಸಂಸಾರ ಮಾಡ್ಕೊಳ್ಬೇಕು, ಸಂಸಾರ ಮಾಡಿ ಆ ಮೂಲಕನೇ ನೀವು ಮುಕ್ತರಾಗಬೇಕು, ಸಾಧನೆ ಮಾಡಬೇಕು ಅಂತ ಉಪದೇಶ ಮಾಡಿತ್ತು. ಸ್ವರೂಪ ಗುರುವಿಗೆ ಆ ಎಲ್ಲಾ ಸಂಗತಿಗಳು ಗೊತ್ತಿರ್ತವೆ ಅಂತ ನಾವು ತಿಳ್ಕೋಬೇಕು. ಈ ಸಂಸಾರ ಅಂದ್ರೆ ಹೇಗಿರ್ತದೆ ಅದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಧನ ಸಂಪತ್ತು ಬಂದಾಗ ಇದು ಬಹಳ ಮಹತ್ವದ ಶ್ಲೋಕ ನೋಡಿ. ಮತ್ತೆ ಬರುವಾಗ, ಇರುವಾಗ ಮತ್ತು ಹೋಗುವಾಗ ಯಾವಾಗಲೂ ಇದು ದುಃಖಕ್ಕೆ ಕಾರಣ. ಇದು ಮತ್ತೆ ಎಲ್ಲಾ ಕಾಲದಲ್ಲೂ ದುಃಖಕ್ಕೆ ಕಾರಣ. ಸಂಪಾದನೆ ಕಷ್ಟ, ರಕ್ಷಣೆ ಕಷ್ಟ, ಮತ್ತೆ ಅದು ಇವನ ಆಪತ್ತಿಗೂ ಕಾರಣ ಆಗಬಹುದು ಆ ಧನ ಅಂತನು. ನಿತ್ಯಾರ್ಥಿದೇನ ವಿತ್ತೇನ ದುರ್ಲಭೇನ ಆತ್ಮ ಮೃತ್ಯುನ. ಅಂತಹ ದುಡ್ಡನ್ನು ತಗೊಂಡು ಏನ್ ಮಾಡ್ಬೇಕಾಗಿದೆ? ಇವು ಯಾವೂ ಸ್ಥಿರ ಅಲ್ಲ ಈ ಜಗತ್ತಿನಲ್ಲಿ. ಇದನ್ನ ನೆಚ್ಚಿಕೊಂಡು ಬದುಕುವುದೇ ಕಷ್ಟ ಆಗಿಬಿಟ್ಟಿದೆ. ನೈವಾಪ್ತ ಭಾವ ಉಪಯಾಂತ ರಥ ಸ್ಥಿರತ್ವಂ ಅಂತ ಮಹಾಭಾರತದಲ್ಲಿ ಆ ಶ್ಲೋಕ ಹೇಳ್ತಾರೆ. ಧರ್ಮೇ ಮತಿರ್ಭವತು ಸತತೋತ್ಥಿತಾನಾಂ ಸಸ್ಯೇಕ ಏವ ಪರಲೋಕಗತಸ್ಯ ಬಂಧು ಅರ್ಥ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವಾಪ್ತ ಭಾವಂ ಉಪಯಾಂತಿ ನಜ ಸ್ಥಿರತ್ವಂ. ಎರಡನೇ ಮಹಾಭಾರತದ ಆದಿಪರ್ವದ 2ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಶ್ಲೋಕ ಇದೆ. ಧರ್ಮೇ ಮತಿರ್ಭವತು ಸತತೋತ್ಥಿತಾನಾಂ. ಯಾವತ್ತು ಧರ್ಮದ ಬಗ್ಗೆ ಮನಸ್ಸಿಡಿ. ನಿಮಗೆ ಪರಲೋಕದಲ್ಲಿ ಯಾವುದಾದ್ರೂ ಬಂಧು ಇದ್ರೆ, ಪರಲೋಕದಲ್ಲಿ ನಮ್ಮನ್ನು ಸುಖವಾಗಿ ಇಡಬಲ್ಲಂತ ಬಂಧು ಇದ್ರೆ ಅದು ಈ ಧರ್ಮ ಮಾತ್ರ. ಯಾಕೆಂತಂದ್ರೆ ಅರ್ಥಾಹ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ. ಇದು ಈ ಕಾಲಕ್ಕೆ ಹೆಚ್ಚು ಅನ್ವಿತ ಆಗುವ ಮಾತು. ನಮಗೆ ಇವತ್ತು ನೈಪುಣ್ಯವನ್ನು ಕಳಿಸಿಕೊಡ್ತಾ ಇದ್ದಾರೆ ಶಿಕ್ಷಣದ ನೆಪದಲ್ಲಿ. ನೈಪುಣ್ಯವನ್ನ, ಯಾವ ನೈಪುಣ್ಯವನ್ನ? ಹೇಗೆ ಭೋಗ ಮಾಡಬೇಕು ಅನ್ನೋ ನೈಪುಣ್ಯ. ಯಾವ್ದಾವ ಥರದಲ್ಲಿ ಹೇಗೆ ಸುಖವನ್ನು ಹೇಗೆ ಸವಿಯಬೇಕು, ಅದರ ಆಳಕ್ಕೆ ಹೇಗೆ ಹೋಗಬೇಕು, ಸುಖದ ಆಳಕ್ಕೆ ಅಂತ ತಿಳಿಸಿಕೊಡುವಂತ ಶಿಕ್ಷಣಗಳು ಇವತ್ತಿವೆ. ಅದಕ್ಕೆ ಬೇಕಾದ ಎಲ್ಲ ಮಾಹಿತಿಯ ಮೂಲಗಳಿವೆ ಇವತ್ತು ನಮಗೆ. ಅರ್ಥ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನ. ಅರ್ಥಗಳು ಅಂತಂದ್ರೆ ಭೋಗ ಪದಾರ್ಥಗಳು, ದುಡ್ಡನ್ನು ಗಳಿಸುವುದು ಹೇಗೆ ಅಂತ, ಅತಿ ಹೆಚ್ಚು ಪ್ರಮಾಣದ ದುಡ್ಡನ್ನು ಗಳಿಸೋದು ಹೇಗೆ, ಅತಿ ಗರಿಷ್ಠ ಪ್ರಮಾಣದಲ್ಲಿ ಸುಖ ಸವಿಯೋದು ಹೇಗೆ, ಇದೆಲ್ಲ ಅರ್ಥ. ಹಾಗೆ ಸ್ತ್ರೀಯಶ್ಚ, ಸಾಂಸಾರಿಕ ಸುಖವನ್ನು ಪಡುವುದು ಹೇಗೆ ಪುರುಷ, ಸ್ತ್ರೀಯು ಕೂಡ ಸಾಂಸಾರಿಕ ಸುಖವನ್ನು ಪಡೆಯುವುದು ಹೇಗೆ ಅನ್ನೋದನ್ನ ನಮಗೊಂದು ನೈಪುಣ್ಯ ಪೂರ್ವಕವಾಗಿ ನಾವು ಬೋಧನೆ ಮಾಡಬೇಕಲ್ಲ. ಆ ನೈಪುಣ್ಯವನ್ನು ಗಳಿಸ್ಲಿಕ್ಕೆ ಕೊಡ್ಲಿಕ್ಕಾಗಿರುವ ಶಿಕ್ಷಣ ಎಲ್ಲ ಇವತ್ತು ನಮಗಿದೆ. ಅಂತಹ ನೈಪುಣ್ಯವನ್ನು ನೀವು ಪಡ್ಕೊಂಡು ಸೇವನೆ ಮಾಡಿದ್ರು ಇವು ನಿಮ್ಮ ಹತ್ರ ದೀರ್ಘಕಾಲ ಉಳಿಯುವಂಥವಲ್ಲ. ನೈವ ಆಪ್ತ ಭಾವಂ. ನೀವು ಅದನ್ನು ಗಳಿಸಿ ಆನಂದಿಸುವ ಆ ಸಂದರ್ಭದಲ್ಲಿ ನಿಮ್ಗೆ ಅದನ್ನು ನೆಚ್ಚಿಕೊಂಡು ಬದುಕುವಂತ ಅನ್ಸೋದಿಲ್ಲ. ಮತ್ತೆ ಸ್ಥಿರತ್ವಂ ನೋಡಿ, ಅದು ಆ ಶಬ್ದ ಎಷ್ಟು ಮಹತ್ವದ್ದು ಅಂತಂದ್ರೆ, ಸ್ಥಿರವಾಗಿಲ್ಲ. ಹೌದು, ಕೆಲವು ಕಾಲ ನಾವು ಅದನ್ನು ಅನುಭವಿಸಿದ್ವಿ, ಮುಂದೆ ಹೊರಟೋಯ್ತು. ಅವ್ರು ಯಾರನ್ನೋ ಕೆಲವರು ನೋಡ್ತಾ ಇದ್ದೀವಿ, ಅವರು ಕೂಡ ಅದನ್ನು ದೀರ್ಘಕಾಲ ಅನುಭವಿಸಲಿಲ್ಲ. ಸರಿ, ಇದ್ದಷ್ಟು ಕಾಲವಾದರೂ ಅದು ಆಪ್ತವಾಗಿತ್ತ ನಮಗೆ? ಅದನ್ನು ನೆಚ್ಚಿಕೊಂಡು ಎಷ್ಟು ಕಾಲ ಇತ್ತೋ ಅಷ್ಟು ಕಾಲವನ್ನು ಸುಖವಾಗಿ ಬದುಕಿದೆ ಅನ್ನುವಂತಿತ್ತ? ಇದ್ದ ಕಾಲದಲ್ಲಿಯೂ ಕೂಡ ಅದು ನಮಗೆ ಆಪ್ತತೆಯನ್ನು ಉಂಟು ಮಾಡೋದಿಲ್ಲ, ಆಪ್ತ ಭಾವನೆಯನ್ನ. ಇದನ್ನು ನಂಬಬಹುದು ಅನ್ನೋ ಭರವಸೆಯನ್ನು ನಾವು ಬರೋದಿಲ್ಲ, ತುಂಬಾ ಚಡಪಡಿಸ್ತೀವಿ ನಾವು. ಅದನ್ನ ಮಹಾಭಾರತ ಶ್ಲೋಕ ಹೇಳಿದೆ, ನೈವ ಆಪ್ತ ಭಾವ ಉಪಯಾಂತಿ ನಜ ಸ್ಥಿರತ್ವ. ಇದು ಸ್ವಾರಸ್ಯ. ಅಂದ್ರೆ ಜಡಕ್ಕೂ ಹೌದು, ಚೇತನಕ್ಕೂ ಹೌದು. ನಂಬೋರೊಬ್ರು ಹೇಳ್ತಿದ್ರು, ಹೇಗ್ರಿ ಚೇತನಗಳನ್ನು ಹೇಗೆ ನಂಬೋದು? ಚೇತನ ನಮ್ಮ ಇಚ್ಛೆಗೆ ತಕ್ಕಂತೆ ನಡೆಯೋದು ಹೇಗೆ? ವಿದ್ವಾಂಸರೇ ಹೇಳಿದ್ರು, ಬಹಳ ಮಹತ್ವದ ಮಾತು. ಇವರೆಲ್ಲ ಗಂಡ ಹೆಂಡತಿ ಮಕ್ಕಳು ಅವರು ಇವರೆಲ್ಲ ನಮ್ಮ ಇಚ್ಛೆಗೆ ತಕ್ಕಂತೆ ನಡ್ಕೋತಿಲ್ಲ ಅಂತ ನಮ್ದೊಂದು ದೊಡ್ಡ ಕಂಪ್ಲೇಂಟ್ ಇರ್ತಿರ್ತದೆ. ಯಾಕೆ ನಾವು ಈ ಕಂಪ್ಲೇಂಟ್ ಮಾಡ್ಬೇಕು? ಜಡ ವಸ್ತುಗಳು ನಮ್ಮ ಇಚ್ಛೆಗೆ ತಕ್ಕಂತೆ ನಡ್ಕೋತಾವೇನು? ಈ ಎಲ್ಲ ವಸ್ತುಗಳು, ಈ ಎಲ್ಲ ಜಡ ವಸ್ತುಗಳಿವೆ, ಇವೇ ನಮ್ಮ ಇಚ್ಛೆಗೆ ತಕ್ಕಂತೆ ನಡ್ಕೋತಿಲ್ಲ. ಇನ್ನು ಚೇತನ ವಸ್ತುಗಳು, ಜಡಕ್ಕೊಂದು ಮನಸ್ಸೇ ಇಲ್ಲ, ಅದಕ್ಕಿರೋದೊಂದು ಭೌತವಾದ ಸ್ವರೂಪ ಮಾತ್ರ. ಅವೇ ನಮ್ಮ ಇಚ್ಛೆಗೆ ತಕ್ಕಂತೆ ನಮಗೆ ಬೇಕಾದಂತೆ ಕೆಲಸ ಮಾಡ್ತಿಲ್ಲ. ಇನ್ನು ಚೇತನ ವಸ್ತುವಿಗೆ ಅದರದೇ ಆದ ಮನಸ್ಸಿದೆ, ಅದರದೇ ಆದ ಹಿನ್ನೆಲೆ ಇದೆ, ಅದರದೇ ಆದ ಅಭಿಪ್ರಾಯಗಳಿವೆ. ಅವ್ಯಾಕೆ ನಮ್ಮ ಇಚ್ಛೆಗೆ ತಕ್ಕಂತೆ ನಡ್ಕೋಬೇಕು ಅಂತ ಅವ್ರು ಯಾವತ್ತೂ ಕೇಳ್ತಿದ್ರು. ಅಂತ ಸಮಾಧಾನ ಪಟ್ಕೋಬೇಕು. ಹೀಗೆ ಜಗತ್ತಿರೋದು ಹೀಗಿದೆ. ಆದ್ರಿಂದ ಅವುಗಳನ್ನು ನಾವು ನೆಚ್ಕೋಬಾರದು. ಪುಣ್ಯಕರ್ಮ ಮಾಡ್ತೀವಿ, ಯಜ್ಞಾದಿಗಳನ್ನು ಮಾಡ್ತೀವಿ, ಪುಣ್ಯ ಸಂಪಾದನೆ ಮಾಡ್ತೀವಿ, ಪರಲೋಕಕ್ಕೆ ಹೋದ್ರೆ ಅಲ್ಲೂ ಸುಖ ಇಲ್ಲ, ಮರಳಿ ಬರ್ಬೇಕಿಲ್ಲ. ಅತುಲ್ಯಾತಿಶಯ ಧ್ವಂಸಾತ್ ಯಥಾ ಮಂಡಲವರ್ತಿನಾಂ. ರಣರಂಗದಲ್ಲಿ ಹೋರಾಡುವಂತಹ ಒಬ್ಬ ಯೋಧ ಇರ್ತಾನಲ್ಲ, ಅವನಿಗೆ ಅವನ ಪರಾಕ್ರಮ ಎಲ್ಲಿ ತನಕ?
ಇವನೇ ದೊಡ್ಡವನಾಗಿರೋ ತನಕ ಇವನಿಗಿಂತ ಮಹಾಪರಾಕ್ರಮ ಒಬ್ಬ ಎದುರುಗಡೆ ಬಂದ್ರೆ ಮತ್ತೆ ಇವನು ಬೀಳಲೇಬೇಕು. ಹಾಗೆ ನಮ್ಮ ಶಕ್ತಿ, ಈ ಜಗತ್ತಿನ ನಮ್ಮ ದೊಡ್ಡ ಅಧಿಕಾರ, ನಮ್ಮ ಸರ್ವಾಧಿಕಾರ, ಜಗತ್ತಿನ ಅತಿ ದೊಡ್ಡ ಶ್ರೀಮಂತರು ನಾವು ಅನ್ನೋ ಎಲ್ಲಾ ಹೆಗ್ಗಳಿಕೆ ಎಲ್ಲಿ ತನಕ ಅಂತಂದ್ರೆ ನಮಗಿಂತಲೂ ಶ್ರೇಷ್ಠರಾದ ದೇವರು ನಮ್ಮನ್ನು ಒದ್ದು ಕೆಳಗೆ ಕಳಿಸುವ ತನಕ. ಅತುಲ್ಯಾತಿಶಯ ಧ್ವಂಸ ಯಥಾ ಮಂಡಲ ವರ್ತಿನ ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ ಶಾಬ್ದೇ ಪರೇಚ ನಿಷ್ಣಾತಂ ಬ್ರಹ್ಮಣಿ ಉಪಶಮಾಶ್ರಯಂ. ಅದರಿಂದ ಏನ್ ಮಾಡ್ಬೇಕು? ಸುಮ್ಮನೆ ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕಿಂತ ವಿರಕ್ತನಾಗಿ ಶ್ರೇಯಸ್ಸಿನ ಸಾಧನೆ ಯಾವುದು ತಿಳ್ಕೊಳ್ಳಿಕ್ಕೆ ಗುರುವನ್ನು ಮೊರೆ ಹೋಗಬೇಕು. ಉತ್ತಮ ಗುರು ಆದವನು ಮೊರೆ ಹೋಗಬೇಕು. ಅವನು ಹೇಗಾಗಿರ್ಬೇಕು ಅಂತಂದ್ರೆ ವೇದ ವಿಜ್ಞಾನ ಇತ್ಯಾದಿಗಳಲ್ಲಿ ನಿಷ್ಠನಾಗಿರ್ಬೇಕು. ಮತ್ತೆ ಪರಬ್ರಹ್ಮನಲ್ಲಿ ಯಾವತ್ತೂ ಕೂಡ ಲೀನವಾಗುವಂತಹ ಯೋಗ್ಯತೆ ಅವನಿಗಿದ್ದಿರಬೇಕು. ಅಂತ ಶಕ್ತಿ ಉಳ್ಳಂತಹ ಗುರುವನ್ನ ಪಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಅಲ್ಲಿ. ಶ್ರೇಯ ಉತ್ತಮಂ ಗುರುಂ, ಅದನ್ನು ಬೇರೆ ಕಡೆ ಬಂದಿದೆ. ಪರೀಕ್ಷೆಯ ಗುರು ಶಿಷ್ಯಂ ಶಿಷ್ಯೋಪಿ ಗುರು ಆವ್ರಜೇತ್. ಶಿಷ್ಯ ಗುರುವನ್ನು ಸಮೀಪಿಸುವಾಗ ಅವನ ಯೋಗ್ಯತೆ ಏನು ಅಂತ ಪರೀಕ್ಷೆ ಮಾಡಿ ಹಾಗೆ ಹೋಗ್ಬೇಕು. ಗುರು ಕೂಡ ಶಿಷ್ಯನನ್ನು ಪರೀಕ್ಷೆ ಮಾಡುವಾಗ ಇವು ಸರಿಯಾದ ಶಿಷ್ಯ ಹೌದೋ ಇಲ್ಲೋ ಅಂತ ತಿಳ್ಕೊಂಡ್ರೆ ಅವನನ್ನು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕು. ಅದನ್ನು ಉತ್ತಮ ಗುರು ಅಂತ ಇಲ್ಲಿ ಹೇಳುತ್ತೆ. ಆ ಗುರುವಿನಲ್ಲಿ ಅಂತರ್ಗತನಾದಂತಹ ಪರಮಾತ್ಮನನ್ನು ಕಾಣಬೇಕು. ಅವನಿಗೆ ನಿಷ್ಕಪಟ ಸೇವಾ ಮಾಡಬೇಕು. ಇಂಥ ಎಲ್ಲ ಸೇವೆಯನ್ನು ಆ ಗುರುಗಳಿಗೆ ಮಾಡಿದರೆ ಆಗ ಗುರುವಾದವನು ಅನೇಕ ಧರ್ಮಗಳನ್ನು, ತತ್ವಜ್ಞಾನಗಳನ್ನು ಉಪದೇಶಿಸ್ತಾನೆ. ಉಪದೇಶ ಮಾಡಿ ಶಿಷ್ಯನನ್ನ ಮೇಲೆತ್ತುತ್ತಾನೆ. ತನ್ನ ಸಾಧನೆಗೆ ಯಾವುದು ಉಪಯುಕ್ತವೋ ಅದನ್ನಷ್ಟೇ ಅವನು ಸ್ವೀಕರಿಸಬೇಕು. ತನ್ನ ಸಾಧನೆಗೆ ಅನುಪಯುಕ್ತವಾದ ಎಲ್ಲಾ ಸಂಗತಿಗಳನ್ನು ಕೂಡ ಅವನು ನಿರಾಕರಿಸಿ ಬಿಡಬೇಕು. ತನಗೆ ಅನೇಕ ಜನ ಸಿಗಬಹುದು ಯಾವತ್ತು. ಹೇಗೆ ಕಿರಿಯರು, ಸಮಾನರು, ಉತ್ತಮರು ಹೀಗೆಲ್ಲ ಸಿಗ್ತಿರ್ತಾರೆ. ಅವರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಕಿರಿಯರ ಬಗ್ಗೆ ದಯೆ, ಸಮಾನರಲ್ಲಿ ಮೈತ್ರಿ ಮತ್ತು ಉತ್ತಮರಲ್ಲಿ ಒಂದು ಭಕ್ತಿ, ಗೌರವ, ಇದೆಲ್ಲವನ್ನು ಕೂಡ ಯಾವತ್ತೂ ತಾಳಬೇಕು ಮನುಷ್ಯ. ಶೌಚಂ ತಪಸ್ಥಿತಿಕ್ಷಾಂಚ ಮೌನಂ ಸ್ವಾಧ್ಯಾಯ ಆರ್ಜವಂ ಬ್ರಹ್ಮಚರ್ಯ ಅಹಿಂಸಾಂಚ ಸಮತ್ವಂ ದ್ವಂದ್ವ ಸಂಜ್ಞೆಯೋ. ಬಾಹ್ಯ ಶುದ್ಧಿ, ಆಂತರ ಶುದ್ಧಿ ಇವುಗಳನ್ನು ಯಾವತ್ತೂ ಕೂಡ ಪಾಲಿಸಬೇಕು. ಪರಮಾತ್ಮನ ವಿಚಾರದಲ್ಲಿ ಯಾವತ್ತೂ ಕೂಡ ಮಗ್ನನಾಗಿರ್ಬೇಕು. ಮತ್ತೆ ಬ್ರಹ್ಮಚರ್ಯವನ್ನ, ಅಹಿಂಸೆಯನ್ನು ಪಾಲನೆ ಮಾಡಬೇಕು. ಸುಖ ದುಃಖ ಇತ್ಯಾದಿ ಅನೇಕ ದ್ವಂದ್ವಗಳು ಬಂದಾಗ ಅವುಗಳಲ್ಲಿ ಎಲ್ಲಾ ಕಡೆನೂ ಕೂಡ ನಾವು ಸಮಾನವಾದಂತಹ ಮನೋಭಾವವನ್ನ ತಾಳಬೇಕು ಅಂತ ಅದನ್ನ ವರ್ಣಿಸ್ತಾರೆ. ಇಲ್ಲಿಗೆ 25ನೇ ಶ್ಲೋಕ, ಏಕಾದಶ ಸ್ಕಂದದ 3ನೇ ಅಧ್ಯಾಯದ 25ನೇ ಶ್ಲೋಕ ಸಮಾಪ್ತವಾಗಿದೆ. ಅದಕ್ಕೆ ತಾತ್ಪರ್ಯ ಏನು, ವಿಶೇಷ ವಿವರಗಳನ್ನು ಒದಗಿಸಿದೆ ಅಂತ ಅನ್ನೋದನ್ನ ನಾಳೆ ದಿವಸ ಶ್ರವಣ ಮಾಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.